ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬೆಳಗಿನ ಜಾವದ ಸುಂದರ ಶುಭೋದಯ. ನಾನು ನಿಮ್ಮ ಸ್ನೇಹಿತ ತಿಪ್ಪೇಶ್ ಪೋಲೆ ರಾಮ್ಪುರ. ನೀವು ನೋಡ್ತಿದ್ದೀರಾ ತಿಪ್ಪೇಶ್ ಪೋಲೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, 2500 ವರ್ಷಗಳ ಹಿಂದೆ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಪ್ರದೇಶದಲ್ಲಿದ್ದೀನಿ. ಇದು ರಾಮಾಯಣ ಕಾಲಕ್ಕೂ ಸಂಬಂಧಪಟ್ಟಂತಹ ಪ್ರದೇಶವಾಗಿದ್ದು, ಮೌರ್ಯ ಸಾಮ್ರಾಜ್ಯದ 3ನೇ ಕುಡಿಯಾಗಿರುವಂತಹ ಅಶೋಕ ಚಕ್ರವರ್ತಿ ಅವರ ಆಡಳಿತ ಪ್ರದೇಶವಾಗಿರುವಂತಹ ದಕ್ಷಿಣ ತುದಿ ಎಂದೇ ಖ್ಯಾತಿಯಾಗಿರುವಂತಹ ಒಂದು ಪ್ರದೇಶದಲ್ಲಿದ್ದೀನಿ. ಈ ಪ್ರದೇಶಕ್ಕೆ ಜಟಿಂಗಿ ರಾಮೇಶ್ವರ ಅಂತ ಕರೀತಾರೆ. ಈ ಪ್ರದೇಶದ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಅದಂತೂ ತೀಗುಡ್ದೆ. ಹಾಯ್ ಸ್ನೇಹಿತರೆ, ಇವತ್ತು ನಾವು ಉಗಾದಿಯ ಮರುದಿನ. ವಿಶೇಷ ಏನಂದರೆ, ನಮ್ಮ ರಾಂಪುರ ಗ್ರಾಮದಿಂದ ಸರಿಸುಮಾರು 4.5 ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮಸಾಗರ ಹಳ್ಳಿಗೆ ಸಂಬಂಧಪಟ್ಟಂತಹ ಒಂದು ಬೆಟ್ಟದಲ್ಲಿರುವಂತಹ ಜಟಿಂಗಿ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನದ ವಿಶೇಷ ಏನಂದರೆ, ಸರಿಸುಮಾರು 2500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಅತಿ ಪ್ರಸಿದ್ಧವಾದಂತಹ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಮೌರ್ಯ ಸಾಮ್ರಾಜ್ಯದ 3ನೇ ದೊರೆಯಾಗಿರುವಂತಹ ಅಶೋಕ ಚಕ್ರವರ್ತಿ ಅವರ ಆಡಳಿತದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ ಇದಾಗಿದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದೇ ಬಳೆಗಾರರ ಶಾಸನ. ಇದು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಟ್ಟಾರೆಯಾಗಿ 3 ಶಾಸನಗಳು, ಅಶೋಕ್ ಚಕ್ರವರ್ತಿ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ 3 ಶಾಸನಗಳು ದೊರೆಯುತ್ತೆ ಸ್ನೇಹಿತರೆ. ಅವುಗಳಲ್ಲಿ 2 ಒಂದು ಅಶೋಕ ಸಿದ್ದಾಪುರ ಗ್ರಾಮದ ಹತ್ತಿರ ಸಿಗುವಂತಹ ಅಕ್ಷರಗುಂಡು ಮೊದಲನೇ ಶಾಸನ ಆಗಿದೆ ಸ್ನೇಹಿತರೆ. 2ನೇದಾಗಿ ಎಮ್ಮೆ ತಮ್ಮಣ್ಣ ಗುಂಡು ಅಂತ ಅಲ್ಲಿಯೇ ಒಂದು ಬೆಟ್ಟದಲ್ಲೇ ಇದೆ ಸ್ನೇಹಿತರೆ. ಇದೇ 3ನೆಯ ಶಾಸನ, ಬಳೆಗಾರರ ಶಾಸನ. ವಿಶಾಲವಾದಂತಹ ಈ ಪರ್ವತವು ಸಮುದ್ರ ಮಟ್ಟದಿಂದ 3469 ಅಡಿ ಎತ್ತರದಲ್ಲಿ ಇದೆ ಸ್ನೇಹಿತರೆ. ಮೌರ್ಯ ಸಾಮ್ರಾಜ್ಯದಲ್ಲಿ ಈ ಪ್ರದೇಶವನ್ನು ಇಸಿಲ ಎಂಬ ಪ್ರದೇಶವನ್ನಾಗಿ ಕರೆಯಲ್ಪಡುತ್ತಿತ್ತು ಮತ್ತು ಈ ಒಂದು ಇಸಿಲ ಪ್ರದೇಶವು ಆಗಿನ ಕಾಲದ ರಾಜಧಾನಿಯೂ ಸಹ ಆಗಿತ್ತು ಸ್ನೇಹಿತರೆ. ದೇವಸ್ಥಾನದ ಪ್ರವೇಶದ್ವಾರದಲ್ಲಿರುವಂತಹ ಮೆಟ್ಟಿಲುಗಳ ಅಕ್ಕಪಕ್ಕದಲ್ಲಿ ಆನೆಯ ಚಿತ್ರಗಳನ್ನು ಬಿಡಿಸಿರುವುದು ನಮಗೆ ಕಾಣುತ್ತದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇರುವುದು ರಾಮ ಮತ್ತು ಆಂಜನೇಯನ ವಿಗ್ರಹಗಳ ಕೆತ್ತನೆಯನ್ನು ನಾವು ನೋಡ್ಬೋದು ಸ್ನೇಹಿತರೆ. ಪಕ್ಕದಲ್ಲಿ ಕಾಣ್ತಕ್ಕಂಥ ವಾಲ್ಮೀಕಿ ಮತ್ತು ಸುಗ್ರೀವ ಅವರ ಚಿತ್ರಗಳು ಸ್ನೇಹಿತರೆ. ಮುಂದೆ ಹೀಗೆ ನಾವು ನೋಡ್ತಾ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಇವೇ ಆನೆಗಳ ಚಿತ್ರಗಳು ಸ್ನೇಹಿತರೆ. ಹಾಗೆ ನೇರವಾಗಿ ನಾವು ಮುಂಭಾಗ ಹೋಗ್ತಾ
ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೇಲ್ಗಡೆ ದೊಡ್ಡದಾಗಿ ಜಟಾಯು ಪರ್ವತ ಅಂತ ಒಂದು ನಾಮಫಲಕವನ್ನು ಕಾಣುತ್ತೆ ಸ್ನೇಹಿತರೆ. ಅಲ್ಲಿ ನೇರವಾಗಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಎನ್ನುವುದಕ್ಕೆ ಇಲ್ಲೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಪ್ರತಿಯೊಂದು ದೇವಾಲಯಕ್ಕೆ ನಾವು ಹೋದಾಗ ಪುರುಷರು ಅತಿ ಮುಖ್ಯವಾಗಿ ನಾವೇನಿದ್ದೀವಿ, ನಾವು ದೇವರನ್ನು ನಮಸ್ಕಾರ ಮಾಡುವ ಭಂಗಿಯನ್ನು ಆಗಿನ ಕಾಲದಲ್ಲಿಯೇ ಕೆತ್ತಲಾಗಿದೆ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ನಾವು ನಮಸ್ಕಾರ ಮಾಡಬೇಕು. ಪುರುಷರು ಅತಿ ಮುಖ್ಯವಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಜಟಾಯು ಪರ್ವತ. ಇದು ಜಟಾಯು ಪರ್ವತ ಅನ್ನೋದು ಅತಿ ಹಿಂದೆ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಘಟ್ಟವು ಇದಾಗಿದೆ ಸ್ನೇಹಿತರೆ. ಜಟಿಂಗಿ ರಾಮೇಶ್ವರ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಈ ದೇವಸ್ಥಾನದಲ್ಲಿ ಅತಿ ಹೆಚ್ಚು ಲಿಂಗಗಳನ್ನು ಮತ್ತು ಬಸವಣ್ಣಗಳನ್ನು ನಾವು ಕಾಣ್ಬೋದು ಸ್ನೇಹಿತರೆ. ದ್ವಾರ ಬಾಗಿಲದಲ್ಲಿ ಜಯ ವಿಜಯ ಅವರ ಚಿತ್ರಗಳನ್ನು ನಾವು ಇಲ್ಲಿ ಸಹ ಕಾಣ್ಬೋದು ಸ್ನೇಹಿತರೆ. ಇಲ್ಲಿ ಮುಖಮಂಟಪ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಅತಿ ಪ್ರಾಚೀನವಾದಂತಹ ರಾಜಗೋಪುರ ಸ್ನೇಹಿತರೆ. ಕಂಬಗಳ ಕೆತ್ತನೆ, ಆಗಿನ ಕಾಲದ ಕಂಬಗಳ ಕೆತ್ತನೆಗಳನ್ನು ಸಹ ಇಲ್ಲಿ ನಾವು ಗಮನಿಸಬಹುದು ಸ್ನೇಹಿತರೆ. ಗಣೇಶನ ದೇವಾಲಯ ಇಲ್ಲಿ ಕಾಣ್ತಾ ಇರೋದು. ಈ ವಿಗ್ರಹ ಇತ್ತೀಚಿನದು ಆಗಿರಬಹುದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಮತ್ತೊಂದು ವಿಗ್ರಹ ಇದೆ ಸ್ನೇಹಿತರೆ, ಅದರ ಹೆಸರು ಇಲ್ಲಿ ಕಾಣಲ್ಲ, ಹಾಗಾಗಿ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ದೇವಸ್ಥಾನದ ಮುಂಭಾಗದಲ್ಲೂ ಜಯ ವಿಜಯ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮಹಿಳೆಯರು ಯಾವ ರೀತಿ ಭಂಗಿ ದರ್ಶನ ಮಾಡಬೇಕು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಗರುಡಗಂಬ ಅಥವಾ ದೀಪಸ್ತಂಭ ಅಂತ ಕರೀತಾರೆ ಸ್ನೇಹಿತರೆ. ವಿಶೇಷ ದಿನಗಳಲ್ಲಿ ಈ ಒಂದು ಕಂಬದ ಮೇಲೆ ದೀಪವನ್ನು ಹಚ್ಚುವುದು ವಾಡಿಕೆ ಸ್ನೇಹಿತರೆ. ನಾನು ಆಗಲೇ ಹೇಳಿದೆ, ಈ ಒಂದು ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನಗಳು ಅತಿ ಹೆಚ್ಚು ಲಿಂಗಗಳನ್ನು ಸಹ ನಾವು ಕಾಣ್ತೀವಿ ಅಂತ. ಹಾಗಾಗಿ ಪ್ರತಿಯೊಂದು ದೇವಾಲಯಗಳಲ್ಲಿ ಇಲ್ಲಿ ಸಹ ಲಿಂಗಗಳನ್ನು ನಾವು ದರ್ಶನ ಮಾಡಬಹುದು ಸ್ನೇಹಿತರೆ. ತ್ರಿಶಂಕೇಶ್ವರ ದೇವಸ್ಥಾನ, ಆರ್ಕೇಶ್ವರ ದೇವಸ್ಥಾನ, ಹಲವಾರು ಇಲ್ಲಿ ಕಾಣ್ತಾ ಇದ್ದಲ್ಲ ಸ್ನೇಹಿತರೆ. ಶಾಸನ ಅತ್ಯಂತ ಹಳೆಯದಾದಂತಹ ಶಾಸನ, 2500 ವರ್ಷಗಳ ಹಿಂದೆಯೇ ಕೆತ್ತಲ್ಪಟ್ಟಂತಹ ಶಾಸನ. ಇದರ ಸಾರಾಂಶ ನನಗೆ ಖಂಡಿತ ಗೊತ್ತಿಲ್ಲ ಸ್ನೇಹಿತರೆ. ನಾಗ ಶಿಲ್ಪಿಗಳು ಇಲ್ಲಿ ಕಾಣುವಂತಹ ಕೆತ್ತನೆಗಳನ್ನು ನೋಡಿ ಸ್ನೇಹಿತರೆ. ಕಾಣ್ತಾ ಇದೆಯಲ್ಲ ಆರ್ಕೇಶ್ವರ ದೇವಾಲಯ. ನಾನು ಆಗಲೇ ಹೇಳಿದೆ, ಲಿಂಗಗಳು ಯಥೇಚ್ಛವಾಗಿ ಈ ಒಂದು ಬೆಟ್ಟದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಸ್ನೇಹಿತರೆ, ಕಾಣ್ತಾ ಇದೆಯಲ್ಲ, ಇದೇ ಮೂಲ ದೇವಸ್ಥಾನ. ಈ ಜಟಾಯು ಪರ್ವತದ ಮೇಲಿರುವಂತಹ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದಂತಹ ದೇವಾಲಯವೆಂದರೆ ಇದೇ ಜಟಿಂಗಿ ರಾಮೇಶ್ವರ ದೇವಸ್ಥಾನ. ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಜಟಿಂಗಿ ರಾಮೇಶ್ವರ ಅವರ ದರ್ಶನವನ್ನು ಪಡೆಯೋಣ. ಸಾಕ್ಷಾತ್ ಜಟಿಂಗಿ ರಾಮೇಶ್ವರ ಅವರ ಮೂಲ ವಿಗ್ರಹ ಸ್ನೇಹಿತರೆ ಕಾಣ್ತಾ ಇದೆಯಲ್ಲ, ಈ ಬೆಟ್ಟದ ಮೇಲೆ ನೆಲೆಸಿರುವಂತಹ ದೈವ ಜಟಿಂಗಿ ರಾಮೇಶ್ವರ ಸ್ನೇಹಿತರೆ. ಬಸವಣ್ಣ, ಪ್ರತಿಯೊಂದು ಈಶ್ವರ ಮುಂಭಾಗದಲ್ಲಿ ನಾವು ಬಸವಣ್ಣನ ಕಾಣ್ಬೋದು ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಜಟಿಂಗಿ ರಾಮೇಶ್ವರ ದೇವಸ್ಥಾನ ಮೂಲ ವಿಗ್ರಹ ಇರುವಂತಹ ಪ್ರದೇಶ ಜಟಾಯು ಪರ್ವತದ ಮೇಲೆ.
ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲಿ ನೋಡಿದ್ರೂ ನಮಗೆ ಬಸವಣ್ಣ ಮತ್ತು ಈಶ್ವರನ ದರ್ಶನ ಕಾಣುತ್ತೆ ಸ್ನೇಹಿತರೆ. ಸರ್ವೆ ಜಯಿಸಿ ಇದೇ ಮೂಲ ದೇವಸ್ಥಾನ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದೇ ಮೂಲ ದೇವಸ್ಥಾನ. ಜಟಾಯು ಪರ್ವತದ ಮೇಲೆ ನೆಲೆಸಿರುವಂತಹ ಜಟಿಂಗಿ ರಾಮೇಶ್ವರ ಅವರ ಮೂಲ ದೇವಸ್ಥಾನ ಇದೇ ನೋಡಿ ಸ್ನೇಹಿತರೆ. ಸುಂದರವಾದ ಕೆತ್ತನೆಗಳೊಂದಿಗೆ ಅದ್ಭುತವಾದ ನಿರ್ಮಾಣವನ್ನು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ದೇವಸ್ಥಾನದ ಸುತ್ತಲೂ ಲಿಂಗಗಳ ಯಥೇಚ್ಛವಾಗಿ ಲಿಂಗಗಳನ್ನೇ ನಿರ್ಮಿಸಲಾಗಿದೆ. ತ್ರಿಶಂಕೇಶ್ವರ ಕಾಣ್ತಾ ಇದೆ, ನೀವೆಲ್ಲ ನೋಡಬಹುದು. ಸುತ್ತಮುತ್ತಲಿರುವಂತಹ ಚಿಕ್ಕ ಪುಟ್ಟ ಗುಡಿಗಳು ಸ್ನೇಹಿತರೆ. ಪರಶುರಾಮನ ದೇವಾಲಯ ಸಂಪೂರ್ಣ ನಾಶವಾದಂತಹ ಸ್ಥಿತಿಯಲ್ಲಿ ಕಾಣಬಹುದು. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಮುಕ್ಕಾಗಿರುವಂಥ ಲಿಂಗ ಮತ್ತು ಪಕ್ಕದಲ್ಲಿ ಸಹ ಮತ್ತೊಂದು ಲಿಂಗ ಇದೆ. ಇದನ್ನು ಸಹ ಮುಕ್ ಮಾಡಲಾಗಿದೆ. ಇದರ ಹಿಂದುಗಡೆ ಒಂದು ದೊಡ್ಡದಾದಂತಹ ಗುಂಡಿದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಸುಮಾರು ಪ್ರಾಚೀನ ಭಾಷೆಯಲ್ಲಿ ಯಾವುದು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲ್ಪಟ್ಟಂತಹ ಶಾಸನ ಸ್ನೇಹಿತರೆ. ಈ ದೊಡ್ಡ ಕಲ್ಲಿನ ಮೇಲೆ ಒಂದು ಈ ಶಾಸನಗಳನ್ನು, 2 ಶಾಸನ ಇದೆ ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕದಲ್ಲಿ 2 ಶಾಸನಗಳನ್ನು, ಚಿಕ್ಕ ಚಿಕ್ಕ ಶಾಸನಗಳನ್ನು ಇಲ್ಲಿ ಬರೆಯಲಾಗಿದೆ ಸ್ನೇಹಿತರೆ. ಇದರ ಸಾರಾಂಶ ಖಂಡಿತ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಗೊತ್ತಿದ್ರೆ ನಿಮಗೆ ತಿಳಿಸ್ತಿದ್ದೆ. ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಅತ್ಯಂತ ಗುಂಡಿನ ಮೇಲೆ ಮತ್ತೊಂದು ಶಾಸನವನ್ನು ಇಲ್ಲಿ ಕೆತ್ತಲ್ಪಟ್ಟಿದೆ. ಬ್ರಾಹ್ಮಿ ಲಿಪಿಯಲ್ಲಿದೆ. ಮಹಿಷಾಮರ್ದಿನಿ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ದೇವಾಲಯ, ಇನ್ನೊಂದು ಮಹಿಷಾಮರ್ದಿನಿ ದೇವಾಲಯ ಕಾಣ್ತಾ ಇದೆ. ಮೂರ್ತಿ ಸ್ನೇಹಿತರೆ, ಅದರ ಮಹಿಷಾಮರ್ದಿನಿ ಅವರ ದೇವಸ್ಥಾನ. ಇದು ಕಾಣ್ತಾ ಇರುವುದು ಭೀಮಾಶಂಕರ ದೇವಸ್ಥಾನ ಸ್ನೇಹಿತರೆ. ಮತ್ತೊಂದು ದೇವಾಲಯ ಇಲ್ಲಿ ಪಕ್ಕದಲ್ಲಿದೆ. ಈ ಈಶ್ವರಗೆ ವಿಶೇಷವಾಗಿ ಹಿಂದುಗಡೆ ಬ್ರಹ್ಮಸೂತ್ರ ಇದೆ ಸ್ನೇಹಿತರೆ. ಅತ್ಯಂತ ಪವಿತ್ರವಾದಂತಹ ಒಂದು ಲಿಂಗ ಅಂತ ಈ ಒಂದು ಈಶ್ವರಗೆ ಇದೆ ಸ್ನೇಹಿತರೆ. ವಿರೂಪಾಕ್ಷೇಶ್ವರ ಈ ಒಂದು ಶಿವನ ದೇವಾಲಯ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಹಿಂಭಾಗದಲ್ಲಿ ಬ್ರಹ್ಮಸೂತ್ರ. ಲಿಂಗಗಳಲ್ಲಿ ಅತಿ ಕಡಿಮೆ ಈ ಒಂದು ಸಿಂಬಲ್ ಇರುತ್ತೆ ಸ್ನೇಹಿತರೆ. ಅತ್ಯಂತ ಪ್ರಮುಖವಾದಂತಹ ಲಿಂಗಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲೊಂದು ಬಂಡೆಗಲ್ಲು ಶಾಸನವನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಈ ಬಂಡೆಗಲ್ಲು ಶಾಸನ ವಿಶೇಷವಾಗಿ ಪ್ರತಿಯೊಂದು ವೀರಗಲ್ಲು ಶಾಸನಗಳ ಮುಂಭಾಗದಲ್ಲಿ ಅಥವಾ ದೇವಸ್ಥಾನಗಳ ಮುಂಭಾಗದಲ್ಲಿ ಈ ಒಂದು ಬಂಡೆಗಲ್ಲು ಶಾಸನವನ್ನು ಇಡಲಾಗಿರುತ್ತೆ. ಯಾಕಂದರೆ ಆ ಒಂದು ಸಾಮ್ರಾಜ್ಯದ ಅವಧಿಯಲ್ಲಿ ಯಥೇಚ್ಛವಾಗಿ ಯಾವುಗಳಿಗೆ ಪ್ರೋತ್ಸಾಹವನ್ನು ಇತ್ತು ಅನ್ನೋದಕ್ಕೆ ಈ ಒಂದು ಶಾಸನಗಳು ನಮಗೆ ಹೇಳಿಕೊಡ್ತೇವೆ ಸ್ನೇಹಿತರೆ. ಈ ಒಂದು ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಅತಿ ಪ್ರಮುಖವಾಗಿ 3 ಅಂಶಗಳ ಮೇಲೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಾಗಿತ್ತು ಸ್ನೇಹಿತರೆ. ಅವುಗಳಲ್ಲಿ ಮೊದಲನೆಯದಾಗಿ ದೈವಾರಾಧನೆ ಯಥೇಚ್ಛವಾಗಿ ಇವರ ಆಡಳಿತದಲ್ಲಿ ಯಥೇಚ್ಛವಾಗಿ ಇತ್ತು. ಎರಡನೇದಾಗಿ ನೃತ್ಯ ಅಥವಾ ಡ್ಯಾನ್ಸ್, ಅವುಗಳಿಗೆ ನೃತ್ಯಗಳಿಗೆ ಯಥೇಚ್ಛದ ಒಲವುಗಳನ್ನು ಈ ಒಂದು ಸಾಮ್ರಾಜ್ಯದಲ್ಲಿ ಇತ್ತು. ಜೊತೆಗೆ ಯುದ್ಧಗಳಲ್ಲಿ ಯಥೇಚ್ಛವಾಗಿ ಇವರು ಕೈಗೊಳ್ತಾ ಇದ್ದರು ಎಂಬುದಕ್ಕೆ ಈ 3 ಒಂದೇ ಶಾಸನದಲ್ಲಿ ಕೆತ್ತಿರುವುದು ನಮಗೆ ಕಾಣಸಿಗುತ್ತದೆ ಸ್ನೇಹಿತರೆ. ಇಲ್ಲೇ ಸ್ವಲ್ಪ ಮುಂದುಗಡೆ ಇಲ್ಲಿ ನಮಗೆ ದೊಡ್ಡದಾದಂತಹ ಹೊಂಡವನ್ನು ನೋಡ್ಬೋದು ಸ್ನೇಹಿತರೆ. ಆ ಹೊಂಡದ ಮುಂಭಾಗದಲ್ಲಿ ಒಂದು ಕಾಲಿನ ಸ್ಟೆಪ್ಸನ್ನು ಕೆತ್ತಲಾಗಿದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ.
ಆನೆಯ ಚಿತ್ರವನ್ನು ಕೆತ್ತಲಾಗಿದೆ. ಅದರ ಸ್ವಲ್ಪ ಹಿಂದುಗಡೆ 2 ಪಾದುಕೆಗಳನ್ನು ಸಹ ಕೆತ್ತಲಾಗಿದೆ ಸ್ನೇಹಿತರೆ. ಇಲ್ಲಿ ದೊಡ್ಡದಾದಂತಹ ಪಾದುಕೆಗಳನ್ನು ಸಹ ಕೆತ್ತಲಾಗಿದೆ ಸ್ನೇಹಿತರೆ. ಈಗ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದೇ ಹೊಂಡಕ್ಕೆ 365 ದಿನವೂ ಈ ಹೊಂಡದಲ್ಲಿ ನೀರು ಇರುತ್ತೆ ಸ್ನೇಹಿತರೆ. ಜಟಂಗಿ ರಾಮೇಶ್ವರಕ್ಕೆ ಇಲ್ಲಿಯ ನೀರಿಂದನೇ ಅಭಿಷೇಕ ಮಾಡಲಾಗುತ್ತದೆ. ಪ್ರತಿ ವರ್ಷವೂ ಇಲ್ಲಿ ಯುಗಾದಿಯ ಮರುದಿನ ವಿಶೇಷವಾಗಿ ಒಂದು ಪೂಜೆಗಳನ್ನು ಸಹ ಮಾಡಲಾಗುತ್ತದೆ. ಬಂದಂಥ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಪ್ರಸಾದ ಸಹ ಇಲ್ಲಿ ಪ್ರತಿ ವರ್ಷ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಸೋಮವಾರವೂ ಸಹ ಇಲ್ಲಿ ಅನ್ನದಾಸೋಹ ನಡೆಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಾಗರಕಟ್ಟೆ ಇದು ಕಾಣ್ತಾ ಇರೋದು ದೇವಸ್ಥಾನದ ಮುಂಭಾಗದಲ್ಲಿ ನಾವು ಈ ನಾಗರಕಟ್ಟೆಯನ್ನು ಸಹ ಕಾಣಬಹುದು ಸ್ನೇಹಿತರೆ. ಹೇಳ್ಬೋದಂದರೆ ಸ್ನೇಹಿತರೆ, ಅತಿ ಪ್ರಾಚೀನವಾದಂತಹ ದೇವಸ್ಥಾನ ನಮ್ಮ ರಾಂಪುರದ ಹತ್ತಿರ ಇರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. 2500 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಅತ್ಯಂತ ಪ್ರಾಚೀನವಾದ ದೇವಾಲಯ ನಮ್ಮ ಊರಿನ ಹತ್ತಿರ ಇರುವುದು ನಮ್ಮೆಲ್ಲರ ಹೆಮ್ಮೆ ಸ್ನೇಹಿತರೆ. ಕಾಲಭೈರವನ ದೇವಸ್ಥಾನದ ಎಡಭಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ. ಕಾಲಭೈರವ ಅತಿ ಹಳೆಯದಾದಂತಹ ದೇವಸ್ಥಾನದ ಪ್ರತಿಯೊಂದು ದೇವಾಲಯದ ಅಲ್ಲಿ ಕಾಲಭೈರವನ ದೇವಸ್ಥಾನ ಇರುತ್ತದೆ ಸ್ನೇಹಿತರೆ. ಮತ್ತೊಂದು ಗಮನಿಸಬೇಕಾದಂಥ ಅಂಶ ಸ್ನೇಹಿತರೆ, ಈ ಒಂದು ಬೆಟ್ಟಕ್ಕೆ ಸುಮಾರು 500ರಿಂದ 600 ಸ್ಟೆಪ್ಸ್ ಇರ್ಬೋದು. ಅಂತಹ ಸ್ಟೆಪ್ಸ್ಗಳನ್ನು ವಯಸ್ಸಾದಂತಹವರು ಸಹ ಹತ್ತುತ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಗದಿ ಹಾಯ್ ಮಾಡಿ. ಸ್ನೇಹಿತರೆ, ಜಟಂಗಿ ರಾಮೇಶ್ವರ ಪಕ್ಕದಲ್ಲಿರುವ ಲಿಂಗದ ಆಕಾರದಲ್ಲಿರುವಂತಹ ಬೆಟ್ಟ ಜಟಾಯು ಪರ್ವತ ಅಂತ ಸಹ ಇದನ್ನು ಕರೆಯಲಾಗುತ್ತದೆ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಜಟಾಯು ಪರ್ವತ. ಜಟಾಯು ಮರಣ ಹೊಂದಿದ ನಂತರ ಈ ಒಂದು ಜಾಗದಲ್ಲಿಯೇ ಸಮಾಧಿ ಮಾಡಲಾಗಿದೆ ಅಂತ ನಂಬಲಾಗಿದೆ ಸ್ನೇಹಿತರೆ. ಜಟಾಯು ಪರ್ವತ ಅಂತ ಇತಿಹಾಸ ಸಂಬಂಧಪಟ್ಟಂಥ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಸ್ನೇಹಿತರೆ. ಜಟಾಯು ಮತ್ತು ರಾವಣನ ಮಧ್ಯದಲ್ಲಿ ಹೋರಾಟ ನಡೆದಂತಹ ಸಂದರ್ಭದಲ್ಲಿ ರಾವಣನು ಜಟಾಯುಯ ರೆಕ್ಕೆಯನ್ನು ಕಡಿದಾಗ ಆ ಒಂದು ಜಟಾಯು ಬಂದು ಬಿದ್ದಂತಹ ಸ್ಥಳ ಸ್ನೇಹಿತರೆ ಈ ಒಂದು ಬೆಟ್ಟದ ಮೇಲೆ ಇದೆ. ಸಾಕ್ಷಾತ್ ಶ್ರೀರಾಮಚಂದ್ರನೇ ಇಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ನಾವು ನಂಬ್ತಾ ಇದ್ದೀವಿ ಸ್ನೇಹಿತರೆ. ಅದ್ಭುತವಾದಂತಹ ಒಂದು ಸ್ಥಳ ಸ್ನೇಹಿತರೆ. ಆದಷ್ಟು ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರೂ ಜಟಾಯು ಪರ್ವತ ಈ ಒಂದು ಸ್ಥಳಕ್ಕೆ ಒಮ್ಮೆ ಬನ್ನಿ. ಒಂದು ವೇಳೆ ಬಂದಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಬ್ಬರು ನೋಡಲಿ. ಈ ವಿಡಿಯೋ ಇಷ್ಟ ಆಗಿದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಜಟಂಗಿ ರಾಮೇಶ್ವರದ ವಿಶೇಷವಾದ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಬಹಳ ದಿನಗಳ ನಂತರ ನಿಮ್ಮ ಸಹಕಾರ ಮೇಲೆ ಸದಾ ಇರಲಿ. ಈ ಒಂದು ಬೆಟ್ಟ ಒಟ್ಟಾರೆಯಾಗಿ ನಾವು ಜಟಂಗಿ ರಾಮೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದಾದರೆ 3 ಬೆಟ್ಟಗಳನ್ನು ಹತ್ತಬೇಕಾಗುತ್ತೆ ಸ್ನೇಹಿತರೆ. ಕೆಳಗಡೆ ಪರಮೇಶ್ವರಪ್ಪ ತಾತನವರ ದೇವಸ್ಥಾನದಿಂದ 3 ಬೆಟ್ಟಗಳನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಬೈಕ್ ಇದ್ದರೆ ಮಾತ್ರ 2 ಬೆಟ್ಟಗಳನ್ನು ಈಸಿಯಾಗಿ ನಾವು ಹತ್ತೋದು ಸ್ನೇಹಿತರೆ. ಸಾಕಷ್ಟು ಹಾವೇರಿಯಿಂದ ಬಂದಂತಹ ಒಂದು ಯುವ ಸಮೂಹ ಈ ಒಂದು ಡಿ-ಬಾಸ್ ಅಭಿಮಾನಿಗಳು ಹಾಕಿರೋದು ಸ್ನೇಹಿತರೆ. 3ನೇ ಬೆಟ್ಟದಲ್ಲಿ ಜಟಾಯು ಸಮಾಧಿ ಇರುವಂತಹ ಸ್ಥಳದಲ್ಲಿ ಈ ಒಂದು ಈ ಫೀಲ್ ಇದೆಯಲ್ಲ ಸ್ನೇಹಿತರೆ, ಈ ಬೆಟ್ಟಕ್ಕೆ ಬಂದಂಥ ಫೀಲು ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಅದ್ಭುತವಾದಂತಹ ವೈಬ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಬೆಟ್ಟದ ಮೇಲೆ ಬಂದ ನಂತರ. ಸ್ನೇಹಿತರೆ, ಇಲ್ಲಿಯೇ ಪಕ್ಕದಲ್ಲಿ
ಮತ್ತೊಂದು ಶಿವನ ದೇವಾಲಯ ಇದೆ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿನೇ ಇಲ್ಲ ಅಂತಹ ಸ್ಥಳದಲ್ಲಿ ಒಂದು ದೇವಾಲಯನ್ನೇ ನಿರ್ಮಾಣ ಮಾಡಿದರೆ ಸ್ನೇಹಿತರೆ. ಅದ್ಭುತ, ಇದೊಂದು ವಂಡರ್ ಅನ್ಬೋದು ಸ್ನೇಹಿತರೆ. ಈ ದೇವಸ್ಥಾನ ಅಷ್ಟು ಚಿಕ್ಕದಾದ ದಾರಿಯಲ್ಲಿ ಬಂದು ಈ ಒಂದು ದೇವಾಲಯನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಗ್ರೇಟ್ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.